ಪತ್ರಿಜಿ ಹಾಗೂ ನಮ್ಮ ಗುರು ಪರಂಪರೆಗೆ ಹಾಗೂ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಸರ್ ಅವರಿಗೆ ಹಾಗೂ ಗೀತಾ ಮೇಡಮ್ ಹಾಗೂ ಝೂಮ್ ನಲ್ಲಿರುವ ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಆತ್ಮ ವಂದನೆಗಳು. ಇವತ್ತು ಪತ್ರಿಜಿ ಅವರೇ ಬರ್ದಿರೋದು ಆಲೋಚನಾ ಶಕ್ತಿ ಅಂತ ಹೇಳಿ. ಆ ಬುಕ್ಕಿಂದ ಸ್ವಲ್ಪ 5 ಪಾಯಿಂಟ್ಗಳನ್ನು ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ಅವ್ರು ಹೇಳ್ತಾ ಇದ್ದಾರೆ, ನನ್ನ ಪ್ರೀತಿಯ ಸ್ನೇಹಿತರೆ, ನನ್ನ ಪ್ರೀತಿಯ ಬೋಧಕರೇ ಹಾಗೂ ನನ್ನ ಈ ಭಾರತ ದೇಶದ ಹಾಗೂ ವಿದೇಶಿಯ ದೇವರುಗಳೇ, ಈ ದಿನ ನಾವು ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಅತ್ಯಂತ ಮುಖ್ಯವಾದ ವಿಷಯದ ಮೇಲೆ ನಮ್ಮ ಗಮನವನ್ನ ಕೇಂದ್ರೀಕರಿಸ್ತಾ ಇದ್ದೇವೆ. ಅದು ಯಾವುದು ಅಂದ್ರೆ ಮಾನವನ ನಿಜವಾದ ಆನಂದದ ವಿಜ್ಞಾನ ಯಾವುದು, ಅದ್ರ ಬಗ್ಗೆ. ನನ್ನ ಪ್ರೀತಿಯ ಸ್ನೇಹಿತರೆ, ನಾವೆಲ್ಲರೂ ಆಲೋಚನಾ ಜೀವಿಗಳು. ಪ್ರತಿಯೊಬ್ಬ ಜೀವಿಯೂ ಆಲೋಚನಾ ಜೀವಿ, ಪ್ರತಿಯೊಬ್ಬ ಜೀವಿಯೂ ಚೈತನ್ಯ ಜೀವಿ, ಪ್ರತಿಯೊಬ್ಬ ಜೀವಿಯೂ ಜ್ಞಾನ ಜೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಘಟನೆಯು ಕ್ರಿಯಾತ್ಮಕವಾಗಿರುತ್ತದೆ. ಎಲ್ಲವೂ ಮಾನವನು ಹೊಂದಿರುವ ಜ್ಞಾನದ ಮಟ್ಟ, ಸಾಮರ್ಥ್ಯದ ಮಟ್ಟ ಹಾಗೂ ಗುಣಮಟ್ಟವಾದ ಆಲೋಚನೆಯ ಮೇಲೆ ಅವಲಂಬಿತವಾಗಿರುತ್ತದೆ. ನಮ್ಮ ಉದ್ದೇಶ ಅಥವಾ ಅಭಿಪ್ರಾಯ ಏನಿರುತ್ತದೆಯೋ ಅವು ನಮ್ಮ ಹೊರವಲಯ ಪರಿಸ್ಥಿತಿಗಳ ಮೇಲೆ ಪರಿಣಾಮ ಬೀರುತ್ತದೆ. ಉದ್ದೇಶ ಅಂದ್ರೆ ನಾವು ಮನಸ್ಸಿನಲ್ಲಿ ಏನನ್ನ ಆಲೋಚನೆ ಮಾಡ್ತೇವೋ, ನಾವು ಮನಸ್ಸಿನಲ್ಲಿ ಏನನ್ನು ಅಳವಡಿಸಿಕೊಳ್ತೇವೋ ಹಾಗೆ ಅದರ ಪರಿಣಾಮ ನಮ್ಮ ಮೇಲೆ ಪ್ರಭಾವ ಬೀರ್ತದೆ ಅಂತೇಳಿ ಆಲೋಚನಾ ಶಕ್ತಿಯ ಬಗ್ಗೆ ಹೇಳ್ತಾ ಇದ್ದಾರೆ. ನಾವು ಯಾವ ರೀತಿಯಲ್ಲಿ ಯೋಚನೆ ಮಾಡ್ತೇವೋ ಅದು ಅದೇ ರೀತಿಯಲ್ಲಿ ಆಗುತ್ತೆ. ನಮ್ಮ ಅಭಿಪ್ರಾಯ ಹೇಗಿರ್ತದೆಯೋ ಅದು ಅದೇ ರೀತಿಯಲ್ಲಿ ಪ್ರಕಟವಾಗುತ್ತೆ ಅಂತ ಹೇಳ್ತಾರೆ. ದೇವ್ರು ಆಕಾಶದಲ್ಲಿ ಕುತ್ಕೊಂಡು ನಮ್ಮನ್ನ ಬಾಹ್ಯ ದೇವರು ಕುಳಿತುಕೊಂಡು ನಮ್ಮ ಜೀವನವನ್ನು ಒಂದು ಮಣ್ಣಿನ ಮಡಿಕೆಯಲ್ಲಿ ರೂಪುಗೊಳಿಸ್ತಾ ಇಲ್ಲ. ನಾವು ನಮ್ಮ ಜೀವನದ ನಿರ್ದಿಷ್ಟವಾದ ಅಸ್ತಿತ್ವವನ್ನು ನಾವೇ ಸೃಷ್ಟಿ ಮಾಡ್ಕೊಳ್ತಾ ಇದ್ದೇವೆ. ನಮ್ಮದೇ ಆದ ನಿರ್ದಿಷ್ಟವಾದ ಉದ್ದೇಶ ಹಾಗೂ ನಮ್ಮದೇ ಆದ ನಿರ್ದಿಷ್ಟವಾದ ಯೋಚನೆಯಿಂದ ನಾವೇ ಸೃಷ್ಟಿ ಮಾಡ್ಕೊಳ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ನಾನು ಯಾವುದೇ ಒಬ್ಬ ಮನುಷ್ಯ ಒಂದು ಸಂಗೀತವನ್ನು ಕಲಿಬೇಕು ಅಂತ ಅನಿಸೋದನ್ನ ಕಲಿಬೇಕು ಅಂತ ಕೇಳಿಸ್ಕೊಂಡ್ರೆ ನನ್ನಲ್ಲಿ ಏನ್ ಅನ್ಸುತ್ತೆ, ಸಂಗೀತವನ್ನು ಕಲಿಬೇಕು ಅಂತ ಆಸೆ ಹುಟ್ಟುತ್ತೆ. ಆನಂತರ ಆಲೋಚನಾ ಶಕ್ತಿ ಆ ಒಂದು ಆಸೆಯನ್ನ ಸೆರೆ ಹಿಡಿಯುತ್ತೆ. ನನ್ನ ಮನಸ್ಸು ಸಂಗೀತ ಕಲಿಯುವ ಕಡೆಗೆ ಹರಿಯುತ್ತದೆ. ನನ್ನ ಮನಸ್ಸು ಸಂಗೀತ ಕಲಿಯುವ ಕಡೆ ಹಂಬಲಿಸುತ್ತದೆ. ನಾನು ಅವಾಗ ಶಿಕ್ಷಕರನ್ನು ಹುಡುಕ್ತೇನೆ, ನಾನು ಕಲಿತೇನೆ, ಅಭ್ಯಾಸ ಮಾಡ್ತೇನೆ, ಆಮೇಲೆ ಕೊನೆಗೆ ನಾನು ಸಂಗೀತಗಾರರ ಆಗ್ತೇವೆ ಅಂತ ಹೇಳ್ತಾರೆ. ಈಗ ನಾವೊಂದು ಸ್ಕೂಟಿ ಕಲಿಬೇಕು ಅಂದ್ರೆ ನಮ್ಮ ಮನ್ಸಲ್ಲಿ ಬಂದ್ರೆ ಅದನ್ನ ಕಲಿಯೋದಕ್ಕೆ ಎಷ್ಟು ಕಷ್ಟಪಟ್ಟು ಕಲಿತೀವಲ್ವಾ, ಆ ತರ ನಮ್ಮ ಮನಸ್ಸಿನಲ್ಲಿ ಆಲೋಚನೆ ಸೃಷ್ಟಿ ಆಗದೆ ನಮ್ಮ ಮನಸ್ಸಿನಲ್ಲಿ ಅದನ್ನ ನಾವು ಸಾಕಾರಗೊಳಿಸ್ಕೋಬೇಕು. ಅದಕ್ಕೆಲ್ಲ ನಾವೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ನೀವು ಯೇಸು ಕ್ರಿಸ್ತನ ಬಗ್ಗೆ ಕೇಳಿರ್ಬೋದು. ನಿಮ್ಮ ಮನಸ್ಸು ಯೇಸು ಕ್ರಿಸ್ತನ ಇಡೀ ಭಾವನೆಯನ್ನು ಸೆರೆ ಹಿಡಿಯುತ್ತದೆ. ಅವ್ರು ಹೇಗೆ ಜೀವಿಸಿದರು ಹಾಗೂ ಅವ್ರು ಯಾವ ಸಂದೇಶಗಳನ್ನು ಸಾರ್ತಾ ಇದ್ರು ಅಂದ್ರೆ, ನೀವು ಯೇಸು ಕ್ರಿಸ್ತ ಆಗ್ಬಹುದು ಅಂತ ಆಸೆ ಪಡ್ತಾ ಇದ್ದೀರಾ? ನೀವು ಧ್ಯಾನವನ್ನು ಮಾಡೋದು ಪ್ರಾರಂಭಿಸುತ್ತೀರಾ? ನೀವು ಅಂತಹ ಧ್ಯಾನವನ್ನು ಮಾಡುವ ಒಂದು ಸಣ್ಣ ಗುಂಪಿನ ಧ್ಯಾನಿಗಳ ಜೊತೆ ಸೇರಲು ಆರಂಭಿಸಿದ್ದೀರಾ? ನೀವು ಅಭ್ಯಾಸವನ್ನು ಮುಂದುವರಿಸುತ್ತೀರಾ? ಕೊನೆಯದಾಗಿ ನೀವು ಯೇಸು ಕ್ರಿಸ್ತರಾಗಿನೇ ಹೊರ ಬರ್ತೀರಾ ಅಂತ ಹೇಳ್ತಾರೆ. ಪ್ರಾರಂಭದಲ್ಲಿ ಎಲ್ಲವೂ ಮನಸ್ಸಿನಲ್ಲಿ ಹುಟ್ಟುತ್ತದೆ ಹಾಗೂ ನಿಧಾನವಾಗಿ ಪ್ರಕಟಗೊಳ್ಳುತ್ತದೆ. ನಮ್ಮ ಮನಸ್ಸಿನಲ್ಲಿ ಪ್ರಾರಂಭದಲ್ಲಿ ಏನು ಆಸೆ ಅಥವಾ ಉದ್ದೇಶ ಉದ್ಭವಿಸುತ್ತದೋ ಅದರ ಫಲಿತಾಂಶವಾಗಿ ಹೊರಗೆ ಪ್ರಕಟವಾಗುತ್ತದೆ. ಬುದ್ಧನ ಬಗ್ಗೆ ನಾವು ಹೇಳೋದಾದ್ರೆ, ಒಂದ್ಸಲ ಬುದ್ಧ ತನ್ನ ಅರಮನೆಯಿಂದ ಹೊರಬಂದು ಎಲ್ಲೆಲ್ಲೋ ದುಃಖ ಹಾಗೂ ಶೋಕ ನೋಡ್ತಾನೆ. ಆ ಕ್ಷಣ ಅವನ ಮನಸ್ಸಿನಲ್ಲಿ ಒಂದು ಯೋಚನೆ ಹೊರಹೊಮ್ಮುತ್ತೆ. ಈ ರೀತಿಯ ದುಃಖಗಳಿಗೆ, ಶೋಕಗಳಿಗೆ ಕಾರಣವಾದ್ರೂ ಏನು? ಅವನ ಮನಸ್ಸು ಆ ಯೋಚನೆಯನ್ನು ಸೆರೆ ಹಿಡಿಯಿತು ಹಾಗೂ ಅವನು ಹುಡುಕಲು ಆರಂಭಿಸಿದ. ಅವನು ಹಲವು ವ್ಯಕ್ತಿಗಳನ್ನ ಭೇಟಿ ಮಾಡ್ತಾನೆ. ಇದೇ ರೀತಿ ಅನ್ವೇಷಣೆಯಲ್ಲಿ ಇರುವ ಹುಡುಕಲು ಆರಂಭಿಸಿ ಅವನು ಬೋಧಕರನ್ನು ಭೇಟಿ ಮಾಡಿ ಆ ತೊಂದರೆಗಳನ್ನು ಅವರೊಂದಿಗೆ ಚರ್ಚೆ ಮಾಡ್ತಾನೆ. ಅವನು ಆ ಶೋಧನೆಯ ಬಗ್ಗೆ ಎಷ್ಟು ಅವರಿಂದ ಕಲಿಯಬಹುದೋ ಅಷ್ಟು ಕಲ್ತ್ಕೊಳ್ತಾನೆ. ಅವನು ನಿರಂತರವಾಗಿ ಅಭ್ಯಾಸ ಮಾಡ್ದ ನಂತರ ಅವನಿಗೆ ಜ್ಞಾನೋದಯ ಆಯ್ತು. ಅವನು ಇಡೀ ಘಟನೆ ನಿರ್ಮಾಣದ ಜ್ಞಾನವನ್ನು ತಿಳಿತಾನವನು. ಅವನು ಯೋಚನಾ ಶಕ್ತಿಯ ಸ್ವರೂಪ, ಆಶಾ ಶಕ್ತಿಯ ಸ್ವರೂಪ, ಉದ್ದೇಶ ಶಕ್ತಿಯ ಸ್ವರೂಪ, ಕಾರಣ, ಹೀಗೆ ಪರಿಣಾಮ ನಿಯಮದ ಸ್ವರೂಪ ಇವೆಲ್ಲವನ್ನು ಅರಿತುಕೊಂಡವನು ಬುದ್ಧ ಆಗ್ತಾನೆ.
ಅಕಸ್ಮಾತ್ ಅವನು ಸಾಧನೆ ಮಾಡದೆ ಇದು ಆ ಸಾಧನೆ ಮಾಡದೇ ಇದ್ರೆ ಅವನ ಅರಮನೆಯಲ್ಲಿ ಇರೋವರೆಗೂ ತಾನು ಆರಾಮಾಗಿರ್ಬೋದಿತ್ತು, ಏನು ಬೇಡ, ಈ ರಾಜನಾಗಿರ್ಬೋದಾಗಿತ್ತು. ಅವನ್ಗೆ ಆ ಯೋಚನೆ ಬಂದಿದ್ದಕ್ಕೆ, ಆಲೋಚನಾ ಶಕ್ತಿ ಬಂದಿದ್ದಕ್ಕೆ ಅವನು ಸಾಧನೆ ಮಾಡಿ ಬುದ್ಧ ಆದ್ರು ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಅವನ್ ಈ ಬುದ್ಧ ಆಗಕ್ ಮುಂಚೆ ಅವನ್ ಮಧ್ಯದಲ್ಲಿ ತಡವರ್ಸಿದ್ರೆ ಅವನ್ ಎಂದಿಗೂ ಬುದ್ಧ ಆಗಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ನಾವು ಹೇಗೆ ಉದ್ದೇಶಿಸ್ತೇವೆಯೋ ಹಾಗೆ ನಾವು ನಿರ್ಧಾರವನ್ನು ಮಾಡ್ತೇವೆ. ನಮ್ಮ ಮನಸ್ಸಿನಲ್ಲಿ ಹೇಗೆ ತೀರ್ಮಾನ ಮಾಡ್ತೇವೆಯೋ ಹಾಗೆ ಎಲ್ಲವೂ ನಡೆಯುತ್ತದೆ. ಯಾವುದೇ ರೀತಿಯ ನಿರ್ಧಾರ ರಹಿತ ಯೋಚನೆಯನ್ನು ಮಾಡಬಾರದು. ವಂಚನೆಯಿಂದ ಕೂಡಿದ ಯೋಚನೆಗಳನ್ನು ಮಾಡಬಾರ್ದು. ಆಕಸ್ಮಿಕವಾದ ಯೋಚನೆಗಳನ್ನು ಮಾಡಬಾರ್ದು. ಒಂದು ಹೆಜ್ಜೆ ಮುಂದೆ ಹಾಗೂ 2 ಹೆಜ್ಜೆ ಹಿಂದೆ ಇಡಬಾರದು. ಈ ರೀತಿಯ ಆಲೋಚನಾ ಕ್ರಮ ನಮಗೆ ಯಾವ ದಾರಿಯನ್ನು ತೋರಿಸುವುದಿಲ್ಲ. ಅವು ನಮ್ಮ ಮನಸ್ಸಿನಲ್ಲಿ ಬೇಡದಿರುವ ಭಯಂಕರವಾದ ಗೊಂದಲವನ್ನ ಸೃಷ್ಟಿ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಶಸ್ಸು ಆಲೋಚನಾ ಶಕ್ತಿಯ ಅವಲಂಬಿತವಾಗಿದೆ. ಹಿಂದಿನಿಂದಲೂ ಪ್ರತಿಯೊಬ್ಬ ಬೋಧಕನು ಇದನ್ನೇ ಹೇಳುತ್ತಾ ಬಂದಿರುವುದು. ನಾನು ಹೇಳ್ತಾ ಇರೋದ್ರಲ್ಲಿ, ನೀವು ಕೇಳ್ತಾ ಇರೋದ್ರಲ್ಲಿ ಯಾವುದು ಹೊಸದು ಇಲ್ಲ, ಎಲ್ಲ ಹಳೆಯದೇ ಹೇಳ್ತಾ ಇದ್ದಾರೆ. ಯೇಸು ಕ್ರಿಸ್ತ, ಬುದ್ಧ, ಕೃಷ್ಣ ಎಲ್ಲರೂ ಈ ಸತ್ಯವನ್ನೇ ಅವ್ರು ಹೇಳ್ತಾ ಇರೋದು. ನಾವು ನಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಆದ್ರಿಂದ ನಾವು ನಮ್ಮ ಜೀವನವನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ನಾವು ನಮ್ಮ ಸ್ವಲ್ಪ ಸಮಯವನ್ನು ಮನಪೂರ್ವಕವಾಗಿ ನಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ, ಅದಕ್ಕೊಂದು ಸರಿಯಾದ ಆಕಾರ ಕೊಡೋದಕ್ಕೆ, ನಮ್ಮ ಮನಸ್ಸಿಗೆ ಒಂದು ಸರಿಯಾದ ಮಾರ್ಗವನ್ನು ತೋರಿಸಲು ಉಪಯೋಗಿಸಿದರೆ ಸತ್ಯವಾದ ಜೀವನವನ್ನು ನಾವು ಪಡೆಯಬಹುದು. ಉದಾಹರಣೆ, ನಾವು ಧ್ಯಾನ ಮಾಡೋದಕ್ಕಿಂತ ಮುಂಚೆ ನಾವ್ ಏನೇನೋ ಯೋಚನೆ ಮಾಡ್ತಾ ಇದ್ವಿ. ಅದಕ್ಕೊಂದು ದಿಕ್ಕಿರ್ಲಿಲ್ಲ, ಯಾವಾಗ ಮಾತಾಡ್ಬೇಕು, ಏನ್ ಮಾತಾಡ್ಬೇಕು ಏನೋ ನಮಗೆ ಗೊತ್ತಿರ್ಲಿಲ್ಲ. ಈಗ ಧ್ಯಾನಕ್ಕೆ ಬಂದ್ಮೇಲೆ ನಮಗೆ ಒಂದ್ ಬೌಂಡ್ರಿ ಹಾಕೊಂಡಿದೀವಿ. ಏನ್ ಯೋಚನೆ ಮಾಡ್ಬೇಕು, ಏನ್ ಮಾತಾಡ್ಬೇಕು, ಏನ್ ಸೃಷ್ಟಿ ಮಾಡ್ಕೋಬೇಕು. ಯಾರು ಮಾತಾಡ್ತಿದ್ರೆ ಅದ್ರ ಮಧ್ಯೆ ನಾವ್ ಹೋಗಿ ಮಾತಾಡ್ತಾ ಇದ್ವಿ. ಹತ್ರ ಎಲ್ಲ ಈಗ ನಾವು ನಮ್ಮಲ್ಲಿ ಪರಿವರ್ತನೆ ಬರ್ತಾ ಇದೆ. ಇದು ಸಹ ಆಲೋಚನಾ ಶಕ್ತಿಗೆ ಒಂದು ಉದಾಹರಣೆ. ನಮ್ ಜೀವನ ನಮ್ಮ ಮನಸ್ಸಿನ ಮೇಲೆ ಅವಲಂಬಿಸಿದೆ. ನಮ್ಮ ಮನಸ್ಸು ಹೇಗೋ ನಮ್ಮ ಜೀವನನೂ ಹಾಗೆ ಇರುತ್ತೆ. ನಾವ್ ಏನನ್ನು ಸಾಧಿಸಬೇಕೆಂದು ಯೋಚಿಸ್ತೇವೆಯೋ ಹಾಗೂ ಏನನ್ನು ಸಾಧಿಸಬೇಕೆಂದು ಯೋಚಿಸುತ್ತಿದ್ದೇವೋ, ಹಿಂದೆ ನಾವ್ ಏನ್ ಯೋಚನೆ ಮಾಡ್ತಾ ಇದ್ಯೋ ಅದು ಸಹ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಪರಿಶುದ್ಧವಾದ ಆಲೋಚನೆಯಿಂದ ಒಳ ಮನಸ್ಸು ಹೊರಹೊಮ್ಮುತ್ತದೆ ಹಾಗೂ ಪ್ರಕಟವಾಗುತ್ತದೆ. ಆಗ ನಾವು ಬೋಧಕರಾಗುತ್ತೇವೆ. ನಮ್ಮ ಜೀವನದಲ್ಲಿ ಸತ್ಯವಾದ ಒಂದು ಅರ್ಥವನ್ನು ಸೃಷ್ಟಿಸುತ್ತೇವೆ. ನಮ್ಮ ಜೀವನಕ್ಕೆ ಸತ್ಯವಾದ ಸೌಂದರ್ಯವನ್ನು ಸೃಷ್ಟಿಸಿಕೊಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಪ್ರೀತಿಯ ಸ್ನೇಹಿತರೆ, ನಾವೇ ಸೃಷ್ಟಿಕರ್ತರು ಹಾಗೂ ನಾವು ಹೇಗೆ ಯೋಚಿಸುತ್ತೇವೆಯೋ ಹಾಗೆಯೇ ಆಗುತ್ತೇವೆ. ನಾವು ಬೇರೆಯವರಿಂದ ಸೃಷ್ಟಿಸಲ್ಪಟ್ಟಿಲ್ಲ, ನಮ್ಮನ್ನು ನಾವೇ ಸೃಷ್ಟಿಸಿಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ನಾವು ಹಲವಾರು ತಾಯಿ ತಂದೆಯರಲ್ಲಿ ಅತ್ಯಂತ ಸಾಮರ್ಥ್ಯವುಳ್ಳ ತಾಯಿ ತಂದೆಯರು, ನಮಗೆ ಹೊಂದುವ ತಾಯಿ ತಂದೆಯರನ್ನು ಆರಿಸಿಕೊಳ್ಳುತ್ತೇವೆ. ನಾವು ಹುಟ್ಟೋದಕ್ಕಿಂತ ಮುಂಚೆ ಎಷ್ಟೋ ಜನ ತಾಯಿ ತಂದೆ ಇರ್ತಾರೆ. ಆದ್ರೆ ಅವರಲ್ಲಿ ಹೆಚ್ಚು ಸಾಮರ್ಥ್ಯ ಇರೋರು ಯಾರು, ಅವ್ರನ್ನ ನಾವೇ ಸೆಲೆಕ್ಟ್ ಮಾಡ್ಕೊಂತೀವಿ. ಸೆಲೆಕ್ಟ್ ಮಾಡ್ಕೊಂಡು ಆಯ್ಕೆ ಮಾಡ್ಕೋತೀವಿ, ನಾವ್ ಇಚ್ಛಿಸ್ತೇವೆ ಹಾಗೂ ನಿರ್ಧಾರವನ್ನು ಮಾಡ್ತೇವೆ. ಇವರಿಗೆ ನಾವು ಮಕ್ಕಳಾಗಿ ಹುಟ್ಟಬೇಕು ಅಂತೇಳಿ. ನಾವು ನಿರ್ಧಾರ ಮಾಡದೇ ಇದ್ದಿದ್ರೆ ನಾವಿಲ್ಲಿ ಇರ್ತಾ ಇರ್ಲಿಲ್ಲ. ತಾಯಿಯ ಗರ್ಭದಲ್ಲಿ ಯಾರು ನಿರ್ಧಾರ ಮಾಡದೆ ಬರೋದಕ್ಕೆ ಸಾಧ್ಯವಿಲ್ಲ. ನಾವು ನಿರ್ಧಾರ ಮಾಡಿದ್ವೋ ಅದಕ್ಕೆ ನಾವು ಜನ್ಮ ತಾಳಿದ್ದೇವೆ. ನಾವು ಪ್ರತ್ಯೇಕವಾದ ತಾಯಿ ತಂದೆಯರನ್ನು ಆರಿಸಿಕೊಂಡಿದ್ದೇವೆ. ಆದ್ರಿಂದ ಪ್ರತ್ಯೇಕವಾದ ಕುಟುಂಬದಲ್ಲಿ ನಾವು ಜನಿಸಿದ್ದೇವೆ. ನಾವು ಯಾವ ರೀತಿಯಲ್ಲಿ ನಮ್ಮ ತಾಯಿ ತಂದೆಯರನ್ನು ದೂಷಣೆ ಮಾಡುವ ಅವಶ್ಯಕತೆ ಇಲ್ಲ. ನಮ್ ತಂದೆ ತಾಯಿ ನನ್ ಚೆನ್ನಾಗ್ ನೋಡ್ಕೊಂಡ್ಲಿಲ್ಲ, ಅದು ಕೊಡಿಸ್ಲಿಲ್ಲ, ಇದು ಕೊಡಿಸ್ಲಿಲ್ಲ, ಅವ್ರಿಗೆ ಬಡತನ, ನನ್ನ ಆಸೆನ ಅವರು ಪೂರೈಸ್ಲಿಲ್ಲ, ಇದೆಲ್ಲ ನಾವು ಕಂಪ್ಲೇಂಟು ಮಾಡಬಾರ್ದು. ನಾವೇ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಯಾಕೆಂದ್ರೆ ನಾವೇ ಆಯ್ಕೆಯನ್ನು ಮಾಡ್ಕೊಂಡಿದ್ದೇವೆ, ನಾವು ಇಚ್ಛೆ ಪಟ್ಟಿದ್ದೇವೆ. ಹಾಗೂ ಅದೇ ನಾವು ಎದುರಿಸುವುದು. ನಾವು ಯಾವ ರೀತಿಯ ಜೀವನವನ್ನು ಅನುಭವಿಸಬೇಕು ಎನ್ನುವುದು ನಮ್ಮ ಆಯ್ಕೆ ಹಾಗೂ ನಮ್ಮ ಆಲೋಚನಾ ಶಕ್ತಿಯ ಹೊಳೆಯ ಮೇಲೆ ನಿರ್ಧಾರಿತವಾಗಿದೆ. ನಾವು ಯಾವ ರೀತಿ ಯೋಚನೆ ಮಾಡ್ತೇವೆ ಅದೇ ರೀತಿ ನಾವು ಆಗ್ತೇವೆ. ನಾವೀಗ ಒಬ್ರು ಡಾಕ್ಟರ್ ಆಗ್ಬೇಕು ಅಂತಿದ್ರೆ ಡಾಕ್ಟರ್ ಆಗ್ತೀವಿ, ಟೀಚರ್ ಆಗ್ಬೇಕು ಅಂತ ಟೀಚರ್ ಆಗ್ತೇವೆ. ನಾವ್ ಏನ್ ಅನ್ಕೊಂತೀವೋ ಅದು ಖಂಡಿತ ಹಾಗೆ ಆಗುತ್ತೆ ಅಂತ ಹೇಳ್ತಾ ಇದೆ. ನಮ್ಮ ಮನಸ್ಸಿನೊಳಗೆ ಈ ಸತ್ಯವನ್ನು ಯಾರು ಮನದಟ್ಟು ಮಾಡಿಕೊಡ್ತಾರೆ? ನಾವೇ 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 ನಾವೇ
ನಾವೊಬ್ಬರೇ ಈ ಸತ್ಯವನ್ನು ನಮ್ಮ ಮನಸ್ಸಿನಲ್ಲಿ ಮನದಟ್ಟು ಮಾಡಿಕೊಳ್ಳಲು ಸಾಧ್ಯ. ನಾವೇ ಅದನ್ನು ಮಾಡಿಕೊಳ್ಳಬೇಕು. ಬೇರೆಯವರು ಯಾರು ಅದನ್ನು ನಮಗಾಗಿ ಮಾಡಲು ಸಾಧ್ಯವಿಲ್ಲ. ದೇವರು ಸಹ ಅದನ್ನು ಮಾಡೋದಿಲ್ಲ. ದೇವರು ನಮಗೆ ಸಹಾಯವನ್ನು ಸಹ ಮಾಡೋದಿಲ್ಲ. ನಾವೇ ನಮ್ಮ ಜೀವನ ಸತ್ಯಗಳ ಸೃಷ್ಟಿಕರ್ತರು ಎಂಬುದನ್ನು ಪುನಃ ಪುನಃ ಗಮನದಲ್ಲಿ ಇಟ್ಕೊಳ್ಬೇಕು. ನಾವು ಜೀವನದಲ್ಲಿ ಬೀಳುವುದು ನಮ್ಮಿಂದಲೇ, ಜೀವನದಲ್ಲಿ ಏಳುವುದೂ ನಮ್ಮಿಂದಲೇ. ನಮ್ಮ ಆಲೋಚನಾ ಶಕ್ತಿ, ನಾವು ಮೇಲೆ ಏಳುವುದು ಅಥವಾ ಆಲೋಚನಾ ಶಕ್ತಿಯ ಕೊರತೆಯಿಂದ ಕೆಳಗೆ ಬೀಳ್ತೇವೆ. ನಾವು ನಮ್ಮ ಶಕ್ತಿಯುತವಾದ ಇಚ್ಛೆಗಳಿಂದ ಮೇಲೆ ಏಳುತ್ತೇವೆ. ಅಂತಹ ಇಚ್ಛಾಶಕ್ತಿಯ ದೌರ್ಬಲ್ಯದಿಂದ ಕೆಳಗೆ ಬೀಳ್ತೇವೆ. ನಮ್ಮ ನಿರ್ಧಾರಗಳು ಬದಲಾಗ್ತಾ ಇದ್ರೆ ನಾವು ಹಿಂದೆ ಉಳಿತೇವೆ. ನಮ್ಮ ನಿರ್ಧಾರಗಳು ನಿರ್ದಿಷ್ಟವಾಗಿದ್ರೆ ನಮ್ಮ ಜೀವನದಲ್ಲಿ ಮುಂದೆ ಸಾಕ್ತೇವೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಈಗ ನಿರ್ದಿಷ್ಟವಾದ ಸಮಯದಲ್ಲಿ ನಾವು ಮಾನವ ಚಂದ್ರಲೋಕಕ್ಕೆ ಕಾಲಿಡ್ತಾನೆ ಅಂದ್ರೆ ಅವನ ನಿರ್ಧಾರ ಎಷ್ಟು ಆಲೋಚನಾ ಸಾಮರ್ಥ್ಯ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂತ ನಾವು ಅರ್ಥ ಮಾಡ್ಕೋಬೇಕು. ಮಾನವ ಚಂದ್ರಲೋಕಕ್ಕೆ ಹೋಗ್ತಾನೆ ಅಂದ್ರೆ ನಮಗೆ ಊಹಿಸಕ್ಕೂ ಸಾಧ್ಯ ಇಲ್ಲ. ಮಾನವ ಎವರೆಸ್ಟ್ ಶಿಖರ ಏರ್ತಾನೆ ಅಂತ ಹೇಳಿದ್ರೆ ಅದನ್ನು ನಮಗೆ ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಮಾನವ ಅಟ್ಲಾಂಟಿಕ್ ಸಮುದ್ರ ಒಂದು ಸಣ್ಣ ದೋಣಿಯಲ್ಲಿ ದಾಟ್ತಾನೆ, ಅದನ್ನು ನಮಗೆ ಊಹೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಮಾನವ ಇದನ್ನು ಸಾಧನೆ ಮಾಡಿದ, ಹೇಗ್ ಸಾಧನೆ ಮಾಡ್ದ ಅವನು, ಅದನ್ನು ಅವನು ಹೆಂಗ್ ನಿಭಾಯಿಸ್ದ ಅಂತ ಅವರೇ ಕೇಳ್ತಾ ಇದ್ದಾರೆ. 2ನೇ ವಿಶ್ವ ಯುದ್ಧಕ್ಕೆ ಕಾರಣನಾದವನು ಒಬ್ಬನೇ ಮನುಷ್ಯ. ಅವನ್ ತಾಟಲ್ ಬಂದಿದ್ದು ಒಬ್ಬನಿಗೆ. ಇಂತಹ ಬಲಿಷ್ಠವಾದ ಇಚ್ಛಾಶಕ್ತಿ ಅವನಿಗೆ ಹೇಗೆ ಇತ್ತು? ಅವನೊಬ್ಬನೇ ಇಡೀ ದೇಶದ ಜನರ ದೇಶಭಕ್ತಿಯ ಭಾವನೆಗಳನ್ನು ಹೊರಹೊಮ್ಮಿಸಲು ಹೇಗ್ ಸಾಧ್ಯ ಆಯ್ತು? ಇದೇ ಆಲೋಚನಾ ಶಕ್ತಿಯ ಸಾಮರ್ಥ್ಯ. ನಾವು ಹೇಗೆ ಯೋಚಿಸ್ತೇವೆಯೋ ಹಾಗೆಯೇ ಆಗುತ್ತದೆ. ನಾವು ಏನನ್ನು ನಿರ್ಧಾರ ಮಾಡ್ತೇವೋ ಹಾಗೆಯೇ ಖಂಡಿತ ಹಾಗೆ ಆಗುತ್ತೆ ಅಂತ ಹೇಳ್ತಾರೆ. ಈಗ ಯೋಚನೆಯಲ್ಲಿ ಮತ್ತೆ 4 ವಿಧಗಳನ್ನು ಹೇಳ್ತಾ ಇದ್ದಾರೆ. ಘೋರವಾದ ಆಲೋಚನೆ, ನಕಾರಾತ್ಮಕ ಆಲೋಚನೆ, ನಿಶ್ಚಿತವಾದ ಆಲೋಚನಾ ಶಕ್ತಿ, ಅದ್ಭುತವಾದ ಆಲೋಚನಾ ಶಕ್ತಿ ಅಂತ ಈಗ 4 ವಿಧಗಳಿದೆ ಇದರಲ್ಲಿ. ಘೋರವಾದ ಆಲೋಚನಾ ಶಕ್ತಿ ಅಂದ್ರೆ ಏನು? ನಾವಿವಾಗ ಹೊಸದಾಗಿ ಕಾರ್ ಓಡಿಸ್ತಾ ಇದೀವಿ, ಇಲ್ಲ ಬೈಕ್ ಓಡಿಸ್ತಾ ಇದೀವಿ. ಅವಾಗ ನಾವು ಇದೇ ಫಸ್ಟ್ ನಾನು ಓಡಿಸ್ತಾ ಇದೀನಪ್ಪ, ನನಗೆ ಅಪಘಾತ ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ ಅಂತೇಳಿ ನಾವು ಯೋಚನೆ ಮಾಡ್ತಾ ಮಾಡ್ತಾ ಓಡಿಸ್ತಾ ಇದ್ರೆ ಖಂಡಿತ ಅದು ಆಕ್ಸಿಡೆಂಟ್ ಆಗೇ ಆಗುತ್ತೆ. ಈ ಘೋರವಾದ ಸತ್ಯ ನಾವೇ ಸೃಷ್ಟಿ ಮಾಡ್ತಾ ಇದ್ದೀವಿ. ನಮ್ಮ ಘೋರವಾದ ಆಲೋಚನೆನೇ ನಮಗೆ ಮೂಲ ಆಯ್ತು. ಇದಕ್ಕೆ ಘೋರವಾದ ಆಲೋಚನೆಗಳು ಅಂತ ಹೇಳ್ತೀವಿ. ಈಗ ತಂದೆ ತಾಯಿಗಳು ಏನ್ ಮಾಡ್ತಾರೆ ಅಂದ್ರೆ, ಅಯ್ಯೋ ನಮಗೆ ಕಷ್ಟ ಅಪ್ಪ, ನಮ್ಮ ಮಕ್ಳಿಗೆ ಏನು ನೀವು ಕನ್ಸ್ ಕಾಣ್ಬೇಡಿ ಜಾಸ್ತಿ, ನಾವು ಬಡವರು, ನಾವ್ ಇದ್ದಿದ್ರಲ್ಲೇ ಇರೋಣ, ಈ ತರ ಎಲ್ಲ ಹೇಳಿ ಹೇಳಿ ಏನಾಗಿದೆ ಅಂತೆ ವಶೀಕರಣ ಆಗ್ಬಿಟ್ಟಿರ್ತಾರ ತಂದೆ ತಾಯಿಗಳು. ಆವಾಗ ಈ ಸಂಭವಿತರಾಗಿದ್ದಾಗ ಏನಾಗುತ್ತೆ, ಇದು ಘೋರವಾದ ಆಲೋಚನೆಯಿಂದ ಅವರಿಗೆ ಏನ್ ಮಾಡಿದ್ರು ಉದ್ಧಾರ ಆಗೋದಿಲ್ಲ. ಘೋರವಾದ ಅನಾಹುತಗಳೇ ಜಾಸ್ತಿ ಆಗ್ತಾ ಇರುತ್ತೆ. ಈ ಅನಾಹುತಗಳನ್ನ ದೇವರು ಬರ್ದಿಲ್ಲ ಹಣೆಯಲ್ಲಿ, ಅದನ್ನ ನಾವೇ ಬರ್ಕೊಳ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮನ್ನ ಈ ತರ ಯೋಚನೆಗಳನ್ನ ನಾವೇ ಸೃಷ್ಟಿ ಮಾಡ್ಕೊಂಡಿದ್ದೇವೆ. ನಮ್ಮ ಘೋರವಾದ ಆಲೋಚನೆಯಿಂದನೇ ಸೃಷ್ಟಿ ಆಯ್ತಿದು ಅಂತ ಹೇಳ್ತಾ ಇದೆ. ನನ್ನ ಪ್ರೀತಿಯ ಸ್ನೇಹಿತರೆ, ನಮಗೆ ನಾವೇ ತರಬೇತಿ ಕೊಡಬೇಕು. ನಮ್ಮ ಮಕ್ಕಳಿಗೆ ನಾವು ತರಬೇತಿ ಕೊಡಬೇಕು. ನಮ್ಮ ಸ್ನೇಹಿತರಿಗೆ ನಾವು ಈ ಜ್ಞಾನದ ತರಬೇತಿಯನ್ನು ಕೊಡಬೇಕು. ಎಂದೆಂದಿಗೂ ನಿಮ್ಮ ಮನಸ್ಸಿನಲ್ಲಿ ಘೋರವಾದ ಆಲೋಚನೆಗಳು ಬರೋದಕ್ಕೆ ಅವಕಾಶ ಕೊಡ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 2ನೇದು ನಕಾರಾತ್ಮಕ ಆಲೋಚನೆ. ಇದರಲ್ಲಿ ಏನಂದ್ರೆ, ಇದು ಹೀಗ ಆಗೋದಿಲ್ಲ, ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗೋದಿಲ್ಲ, ನಾನು ಫೇಲ್ ಆಗ್ಬೋದೇನೋ, ಈ ತರ ಯೋಚನೆ ಮಾಡಿ ನಾನು ಪರೀಕ್ಷೆ ಬರಿತಾ ಇದ್ದೇನೆ, ಪಾಸ್ ಆದ್ರೂ ಆಗ್ಬೋದು, ಫೇಲ್ ಆದ್ರೂ ಆಗ್ಬೋದು, ಈ ತರ ಹೇಳಿ ಯೋಚನೆ ಮಾಡ್ತಾ ಇದ್ರೆ ಇದು ನಕಾರಾತ್ಮಕ ಆಲೋಚನಾ ಶಕ್ತಿ ಅಂತ ಹೇಳ್ತಾರೆ. ನಕಾರಾತ್ಮಕ ಆಲೋಚನೆ ಸೋಲುಗಳನ್ನು ಉತ್ಪನ್ನ ಮಾಡ್ತದೆ. ಘೋರವಾದ ಆಲೋಚನೆ ಅನಾಹುತಗಳನ್ನೇ ಆಕರ್ಷಣೆ ಮಾಡ್ತದೆ, ಅಪಘಾತಗಳನ್ನು ಆಕರ್ಷಣೆ ಮಾಡ್ತದೆ. ಹಾಗೂ ನಕಾರಾತ್ಮಕ ಯೋಚನೆಗಳನ್ನು ಸೋಲುಗಳು ಆಕರ್ಷಿಸ್ತದೆ ಅಂತ ಹೇಳ್ತಾರೆ. ನಿಶ್ಚಿತವಾದ ಆಲೋಚನಾ ಶಕ್ತಿ 3ನೇದು. ಇದರಲ್ಲಿ ನಾನು ಖಂಡಿತವಾಗಿ ಕಾರ್ ಡ್ರೈವಿಂಗ್ ಮಾಡೇ ಮಾಡ್ತೀನಿ, ಇಷ್ಟು ಗಂಟೆಲಿ ನಾನು ಒಂದ್ ಊರಿಗೆ ಹೋಗಿ ಬರ್ತೇನೆ ಅಂತ ಡಿಸೈಡ್ ಮಾಡ್ತೀವಲ್ಲ, ಇದೇ ನಿಶ್ಚಿತವಾದ ಆಲೋಚನಾ ಶಕ್ತಿ. ಈಗ ನಾವು ಧ್ಯಾನದಲ್ಲಿ ಕುತ್ಕೋತೀವಿ, ಖಂಡಿತವಾಗಿ ನನಗೆ ಮನಸ್ಸು ಹತೋಟಿಯಲ್ಲಿ ಬಂದೇ ಬರುತ್ತೆ. ಏನೇ ಸಮಸ್ಯೆ ಇರಲಿ ನನ್ನ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೋತೀನಿ. ಇದೆಲ್ಲ ನಿಶ್ಚಿತವಾದ ಒಂದು ಆಲೋಚನೆಯ ಉದಾಹರಣೆಗಳು. ನಾವು ಸಂಗೀತ ಅಭ್ಯಾಸ ಮಾಡ್ಬೇಕಾದ್ರೆ ಅಥವಾ ಒಂದು ಸ್ಪೋರ್ಟ್ಸ್ ಆಟ ಆಡುವಾಗ ಇದನ್ನ ನಾವು ಆಲೋಚನಾ ಶಕ್ತಿಯನ್ನ ನಾವು ರೂಢಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ.
ಇಲ್ಲ ನಾನು ಪ್ರಯತ್ನ ಪಡ್ತೇನೆ, ನಾನು ಧ್ಯಾನ ಮಾಡ್ತೇನೆ, ಅದರಲ್ಲಿ ನಾನು ಸಾಧನೆ ಮಾಡಬಹುದು, ಇಲ್ಲ ಸಾಧನೆ ಮಾಡದೇ ಇರ್ಬೋದು, ನೋಡೋಣ, ಪ್ರಯತ್ನಿಸೋಣ, ಹೇಗಾದ್ರೂ ಪರವಾಗಿಲ್ಲ, ಹೀಗಾದ್ರೂ ಸರಿ, ಹಾಗಾದ್ರೂ ಸರಿ, ಪಾಸ್ ಆದ್ರೂ ಆಗ್ಬೋದು, ಇಲ್ಲ ಫೇಲ್ ಆದ್ರೂ ಆಗ್ಬೋದು, ಇವೆಲ್ಲ ನಕಾರಾತ್ಮಕ ಯೋಚನೆಗಳು ಅಂತ ಹೇಳ್ತಾ ಇದ್ದಾರೆ. ಮೂರನೇದು ಅದ್ಭುತವಾದ ಆಲೋಚನಾ ಶಕ್ತಿ. ಅದ್ಭುತವಾದ ಆಲೋಚನಾ ಶಕ್ತಿ ಅಂದ್ರೆ ಆ ನಮ್ಮ ಧ್ಯಾನವನ್ನು ಮಾಡುವಾಗ ನಾವು ಮೂರನೇ ಕಣ್ಣನ್ನು ತೆರಿತೇನೆ, ನನಗೆ ಮೂರನೇ ಕಣ್ಣು ತೆರೆಯಲು ಈ ಪ್ರಕೃತಿ ನನಗೆ ಸಹಾಯ ಮಾಡುತ್ತೆ ಅನ್ನೋದು ಅದ್ಭುತವಾದ ಆಲೋಚನಾ ಶಕ್ತಿ. ನಾನು ಮೊದಲನೇ ಬಾರಿ ಗಾಡಿ ಓಡಿಸ್ತಾ ಇದ್ದೇನೆ, ಆದ್ರೆ ಏನಾಯ್ತು, ನಾನು ಇಷ್ಟು ಹೊತ್ತಲ್ಲಿ ನಾನು ಹೋಗಿ ಬರ್ತೇನೆ ಅಂತ ಹೇಳೋದು. ಅಥವಾ ಒಂದ್ ಶಾಲೆ ಮಕ್ಕಳೇ ಆಗ್ಲಿ, ಒಂದ್ ಸ್ಕೂಲಿಗೆ ಹೋಗಿದ್ವಿ, ಅಲ್ಲಿ ಶಾಲೆ ಮಕ್ಕಳು, ಒಂದು ಕಾನ್ವೆಂಟ್ ಹುಡ್ಗ ಒಬ್ಬ, ಗೌರ್ಮೆಂಟ್ ಸ್ಕೂಲ್ ಹುಡ್ಗ ಒಬ್ಬ ಇದ್ದಾಗ ಟೀಚರ್ಸ್ ಹೇಳ್ತಾರೆ, ಹೋಗಿ ಅಲ್ಲಿ ಹಣ್ಣು ಮಾರ್ತಾ ಇದಾರಲ್ಲ, ಅಲ್ಲಿ ಹೋಗಿ ನೋಡ್ಕೊ ಬಾ ಅಂತ, ಹೆಂಗಿದೆ ಹಣ್ಣು ಅಂತೇಳಿ. ಆ ಗೌರ್ಮೆಂಟ್ ಸ್ಕೂಲ್ ಹುಡ್ಗ ಏನ್ ಮಾಡ್ತಾನೆ, ಅದನ್ನ ನೋಡ್ತಾ ನಿಂತ್ಕೋತಾನೆ. ಈ ಕಾನ್ವೆಂಟ್ ಸ್ಕೂಲ್ ಹುಡ್ಗ ಏನ್ ಮಾಡ್ತಾನೆ, ನೋಡ್ಬಿಟ್ಟು ವಾಪಸ್ ಓಡ್ ಬಂದ್ಬಿಡ್ತಾನೆ ಟೀಚರ್ ಹತ್ರ ಹೇಳೋದಕ್ಕೆ, ಚೆನ್ನಾಗಿದೆ ಅಂತ. ಅವನೇನ್ ಮಾಡ್ತಾನೆ, ಇದು ಎಷ್ಟು ಕೆಜಿ, ಇದು ಯಾವ ತಳಿ ಇದು ಹಣ್ಣು, ಅದನ್ನ ಕಟ್ ಮಾಡಿ ತಿಂದು ಟೇಸ್ಟ್ ನೋಡಿ ಆಮೇಲೆ ಅವ್ನ್ ಸ್ಕೂಲಿಗೆ ಬರ್ತಾನೆ. ಯಾಕೆ ಅಂದ್ರೆ ಅವನ ಅದ್ಭುತವಾದ ಆಲೋಚನಾ ಶಕ್ತಿ. ಮತ್ತೆ ಆ ಟೀಚರ್ಸ್ ನನ್ಗೆ ಏನು ಕಂಪ್ಲೇಂಟ್, ಹೋಗು ಕೇಳ್ಕೊಂಬ, ಎಷ್ಟು ರೂಪಾಯಿ ದುಡ್ಡು, ಅದೇನು ಅವ್ನು ಕೇಳ್ತಾರೆ ಅಂತ ಅವ್ನ್ ಮೊದ್ಲೇ ಡಿಸೈಡ್ ಮಾಡಿ, ಆಲೋಚನಾ ಶಕ್ತಿ ಅವನ್ದು ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಅದ್ಭುತವಾದ ಆಲೋಚನಾ ಶಕ್ತಿ ಎಷ್ಟಿದೆ, ಎಷ್ಟು ಉದಾಹರಣೆ ಕೊಡ್ಬೋದು ಅಂದ್ರೆ, ಈಗ ಮೋದಿ ಅವರೇ ಆಗ್ಲಿ, ಎಷ್ಟು ಬಡತನದಲ್ಲಿ ಇದ್ರು ಸಹ ಅವ್ರು ಏನೆಲ್ಲ ಸಾಧನೆ ಮಾಡಿದ್ರು, ಅದು ಅದ್ಭುತವಾದ ಆಲೋಚನಾ ಶಕ್ತಿ. ಈಗ ನಂದೇ ಒಂದು ಉದಾಹರಣೆ ಹೇಳ್ಬೇಕು, ನಾನ್ ಚಿಕ್ಕವಳಿದ್ದಾಗ ಕಾರ್ ನೋಡ್ರೆ ಸಾಕು ತುಂಬಾ ಖುಷಿ ಆಗೋದು, ಆ ಕಾರ್ ಡ್ರೈವಿಂಗ್ ನಾನು ಕಲಿಬೇಕು, ಅಲ್ಲಿ ನಮ್ಮ ಅಪ್ಪ ಅಮ್ಮನ್ ಕೂರ್ಸ್ಕೊಂಡು ಹೋಗ್ಬೇಕು ಅಂತ. ಅದು ಒಂದು ಅದ್ಭುತವಾದ ಆಲೋಚನಾ ಶಕ್ತಿ. ಆತರ ಇದು ಅದ್ಭುತ ಆಲೋಚನಾ ಶಕ್ತಿಗೆ ತುಂಬಾ ಉದಾಹರಣೆಗಳನ್ನ ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ಪುರಾಣವನ್ನ ಹಿಂದೆ ನಾವು ನೋಡಕ್ ಹೋದ್ರೆ, ಮನುಷ್ಯ ಎಷ್ಟೋ ಜನರು ನಾವು ಸಾಯೋದೇ ಇಲ್ಲ ನಿರ್ಧಾರ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು 10,000 ವರ್ಷ ಒಂದೇ ದೇಹದಲ್ಲಿ ಇರ್ಬೋದು. ಹೌದು, ನೀವು ಅದ್ಭುತ ಆಲೋಚನೆಯ ಯಾಂತ್ರಿಕತೆಯನ್ನು ಅರಿತಿದ್ದರೆ ಅದನ್ನು ಸಾಧನೆ ಮಾಡ್ಬೋದು ನೀವು ಅಂತ ಹೇಳ್ತದೆ. ಮನುಷ್ಯ ನಾವಿವಾಗ 70 ವರ್ಷ, 80 ವರ್ಷ, 90 ವರ್ಷ, ನಾವು ಅಷ್ಟೇ ವರ್ಷ ಬದುಕೋದು ಅಂತ ಹೇಳಿ ಹೇಳಿ ನಾವು ಸಾಯ್ತಾ ಇದೀವಂತೆ. ಈಗ ಊಟ ಮಾಡದೆ, ನೀರ್ ಕುಡಿಯದೆ ಈಗ್ಲೂ 10,000 ಜನ ಸಂಸಾರ ಮಾಡ್ಕೊಂಡು ಈಗ್ಲೂ ಇದಾರಂತೆ, ಕಾಸ್ಮಿಕ್ ಎನರ್ಜಿಯಲ್ಲೇ ಬದುಕಿ ಇದ್ದಾರೆ ಅಂತ ಹೇಳ್ತಾರೆ. ಈಗ ಏನಾಗಿದೆ ಅಂದ್ರೆ, ನಿಮಗ್ ನೀವೇ ಹೇಳ್ಕೊಳ್ತಾ ಇದ್ದೀರಾ ನಾವ್ ಇಷ್ಟೇ ವರ್ಷ ಬದುಕೋದು ಅಂತ, ನಿಮ್ಮನ್ನ ನೀವೇ ಸಮೋಹಿತಗೊಳಿಸ್ಕೊಂತಾ ಇದ್ದೀರಾ. 70 ವರ್ಷ ಮನುಷ್ಯ ಜೀವಿಸೋದಕ್ ಸಾಧ್ಯವಿರುವ ಸರಾಸರಿ ಜೀವಮಾನ ಕಾಲ ಎಂದು ಇಡೀ ವಿಶ್ವ ನಿಮ್ಮ ಯೋಚನೆಯನ್ನು ಸಮೋಹನೆಗೊಳಿಸ್ಬಿಟ್ಟಿದೆ. ಇದು ಸತ್ತೋಗ್ತೀವಿ ನಾವ್ ಇಷ್ಟು ವಯಸ್ಸಿಗೆ ಅಂತ ಸಮೋಹನೆ ಮಾಡಿದೆ. ಎಲ್ಲರೂ ತಮ್ಮಿಂದ ತಾವೇ ಮರಣವನ್ನು ಹೊಂದ್ತಾ ಇದ್ದಾರೆ, ನಮ್ಮಿಂದ ನಾವೇ ಸಾಯ್ತಾ ಇದ್ದೀವಿ. ಯಾಕಂದ್ರೆ ಅವರು ತಾವು ಸಾಯುತ್ತಾರೆ ಎಂದು ಯೋಚಿಸ್ತಾರೆ, ಅದೇ ಘೋರವಾದ ಆಲೋಚನೆ. ಇಡೀ ಮಾನವ ಜನಾಂಗವೇ ಘೋರ ಯೋಚನೆಯಿಂದ ನಂಬುತ್ತದೆ, ಅವರು ಸಾಯಬೇಕು ಆದ್ರಿಂದ ಸಾಯ್ತಾರೆ. ಇದು ಘೋರ ಯೋಚನೆಗೆ ಒಂದು ಒಳ್ಳೆಯ ಉದಾಹರಣೆ. ನೀವು ದೈಹಿಕವಾಗಿ ಅಮರರಾಗಬಹುದು, ಅದು ಅದ್ಭುತ ಆಲೋಚನೆಯ ಹೊಳೆಯನ್ನು ನಿರ್ವಹಿಸಿ ಹಾಗೂ ಅದನ್ನು ಕಾಪಾಡಿದರೆ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ನೀವು ಮಾರುಕಟ್ಟೆಗೆ ಹೋಗ್ಬಿಟ್ಟು ತರಕಾರಿಗಳನ್ನ ಆರಿಸಿ ತರ್ತೀರಾ, ಆಲೋಚನಾ ಶೈಲಿಯನ್ನು ಹಾಗೆ ಆರಿಸ್ಕೋಬೇಕು. ನೀವು ಅದನ್ನೇ ಅಡ್ಗೆ ಮಾಡಿ ತಿನ್ಬೇಕು. ನೀವು ಯಾವ ತರಕಾರಿ ಮಾರುಕಟ್ಟೆಯಲ್ಲಿ ತರ್ತಿರೋ ಆ ತರಕಾರಿಯನ್ನೇ ಅಡ್ಗೆ ಮಾಡ್ಬೇಕು ಹಾಗೂ ಅದನ್ನೇ ತಿನ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಮಾರ್ಕೆಟ್ಗೆ ಹೋಗ್ಬಿಟ್ಟು ಒಂದ್ ತರಕಾರಿ ತಂದ್ಬಿಟ್ಟು, ನಾನು ಈ ಹೀರೆಕಾಯಿ ತಂದೆ, ಈ ಪಲ್ಯ ಬೇಡಿತ್ತು, ನಾನು ಹಾಗಲಕಾಯಿ ತರ್ಬೇಕಿತ್ತು, ಅದ್ ಬೇಕು, ಆಗೋದಿಲ್ಲ. ನೀವು ತಂದಿದ್ದನ್ನ ಏನು ಅದನ್ನೇ ಮಾಡ್ಬೇಕು, ಅದನ್ನೇ ತಿನ್ಬೇಕು. ಅಂದ್ರೆ ನೀವ್ ಏನ್ ಯೋಚನೆ ಮಾಡ್ತೀರಾ ಅದನ್ನ ನೀವು, ಆ ಪ್ರತಿಫಲವನ್ನು ನೀವು ಅನುಭವಿಸ್ಲೇಬೇಕು ಅನ್ನೋದಕ್ಕೆ ಉದಾಹರಣೆ ಕೊಡ್ತೀಯ. ನೀವು ಘೋರ ಆಲೋಚನೆಯನ್ನು ಕೊಳ್ಳಬೇಡಿ, ನಕಾರಾತ್ಮಕ ಆಲೋಚನೆಯನ್ನು ಕೊಳ್ಳಬೇಡಿ, ನಿಮ್ಮ ಅನಿಶ್ಚಿತವಾದ ಆಲೋಚನೆಯನ್ನು ಕೂಡ ಕೊಳ್ಳಬೇಡಿ. ನೀವು ಕೇವಲ ಅದ್ಭುತ ಆಲೋಚನೆಯನ್ನು ಮಾತ್ರ ಕೊಳ್ಳಬೇಕು. ಅದನ್ನೇ ನೀವು ನಿಮ್ಮ ಮನೆಯಲ್ಲಿ ಬೇಯಿಸಿ ಹಾಗೂ ಅದನ್ನೇ ನೀವು ತಿನ್ನಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ಯೇಸು ಕ್ರಿಸ್ತ ಅಥವಾ ಬುದ್ಧ ಅಥವಾ ಪಾರ್ಸಿ ಮತದ ಅನ್ಯಾಯಿಯು ಅಥವಾ ಕೃಷ್ಣನ ಉಪದೇಶಗಳನ್ನು ಕೇಳಿಸಿಕೊಳ್ಳಲು ಹೋದ್ರೆ ನಿಮಗ್ ಗೊತ್ತಾ, ಅವ್ರು ಯಾವ ತರಕಾರಿಯನ್ನು ಮಾರ್ತಾರೆ ಎಂದು? ಅವ್ರು ಕೇವಲ ಅದ್ಭುತ ಆಲೋಚನೆಯ ತರಕಾರಿಯನ್ನು ಮಾತ್ರ ಮಾರ್ತಾರೆ. ಅವರು ಘೋರ ಆಲೋಚನೆಯ ತರಕಾರಿ, ನಕಾರಾತ್ಮಕ ಆಲೋಚನೆಯ ತರಕಾರಿ ಅಥವಾ ನಿಶ್ಚಿತವಾದ ಆಲೋಚನೆಯ ತರಕಾರಿ ಮಾರೋದಿಲ್ಲ.
ಅವುಗಳು ಅವರಲ್ಲಿ ಲಭ್ಯವಿಲ್ಲ. ಅವರ ಬಳಿ ಕೇವಲ ಅದ್ಭುತ ಆಲೋಚನೆಯ ತರಕಾರಿ ಮಾತ್ರ ಇರುತ್ತದೆ. ಬೋಧಕ ಕೇವಲ ಅದನ್ನೇ ಮಾರ್ತಾನೆ, ಅದನ್ನೇ ವ್ಯಾಪಾರ ಮಾಡ್ತಾನೆ. ಯೇಸು ಕ್ರಿಸ್ತ ಹೇಳ್ತಾರೆ, ನಾನ್ ಏನನ್ ಸಾಧನೆ ಮಾಡಿದ್ದೇನೋ ಅದನ್ನ ನೀವು ಸಾಧಿಸಬಹುದು, ಹಾಗೂ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿಯೇ ಸಾಧನೆ ಮಾಡಬಹುದು. ಸಾಸಿವೆ ಕಾಳಿನಷ್ಟು ನಿಮ್ಮಲ್ಲಿ ನಂಬಿಕೆ ಇದ್ದರೆ ನೀವು ಶಿಖರಗಳನ್ನೇ ತಿರುಗಿಸಬಹುದು ಅಂತ ಯೇಸು ಕ್ರಿಸ್ತ ಹೇಳ್ತಾ ಇದ್ದಾರೆ. 20-30 ವರ್ಷಗಳ ಹಿಂದೆ ನಾನು ಪತ್ರಿಜಿ ಹೇಳ್ತಿದ್ದಾರೆ, 20-30 ವರ್ಷದ ಹಿಂದೆ ನಾನು ವ್ಯಕ್ತಿಗತವಾಗಿ ನಿರ್ಧಾರ ಮಾಡಿದೆ, ನಾನು ಇಡೀ ವಿಶ್ವದಲ್ಲಿ ಬದಲಾವಣೆ ಮಾಡಬೇಕು ಅಂತೇಳಿ. ನಾನು ಇಡೀ ವಿಶ್ವಕ್ಕೆ ಧ್ಯಾನದ ವಿಜ್ಞಾನ ಹಾಗೂ ಸುಖವಾದ ಜೀವನದ ವಿಜ್ಞಾನವನ್ನು ಇಡೀ ವಿಶ್ವಕ್ಕೆ ಸಾರಬೇಕು. ಹಾಗೂ ನನ್ನ ಜೀವನದಲ್ಲಿ ಏನಾಯ್ತು, ನಾನು ಏನ್ ನಿರ್ಧಾರ ಮಾಡಿದೇನೋ ಅದು ನಾನು ಏನು ಮುಕ್ತಾಯಗೊಳಿಸಿದೇನೋ ಅದಾಗದೆ ಪ್ರಕಟವಾಯಿತು. ಈಗ ಲಕ್ಷಾಂತರ ಜನ ಧ್ಯಾನಿಗಳಿದ್ದಾರೆ, ಲಕ್ಷಾಂತರ ಜನ ತಮ್ಮನ್ನು ತಾವು ವೈದ್ಯರಿಂದ ಮುಕ್ತರಾಗಿದ್ದಾರೆ, ಔಷಧಿಗಳಿಂದ ಮುಕ್ತರಾಗಿದ್ದಾರೆ, ಲಕ್ಷಾಂತರ ಜನ ತಮ್ಮ 3ನೇ ಕಣ್ಣನ್ನು ತೆರೆದಿದ್ದಾರೆ, ಲಕ್ಷಾಂತರ ಜನ ನಮ್ಮ ಹಿಂದಿನ ಜೀವನವನ್ನು ತಾವೇ ಕಂಡುಕೊಂಡಿದ್ದಾರೆ. ಇವೆಲ್ಲವೂ ಹೇಗೆ ಸಾಧ್ಯವಾಯಿತು? ಇವೆಲ್ಲವೂ ಒಬ್ಬ ಮನುಷ್ಯನ ಆಲೋಚನಾ ಶಕ್ತಿ, ಒಬ್ಬ ಮನುಷ್ಯನ ಇಚ್ಛಾಶಕ್ತಿ ಹಾಗೂ ಒಬ್ಬ ಮನುಷ್ಯನ ಅದ್ಭುತ ಆಲೋಚನೆಯಿಂದ ಸಾಧ್ಯ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಬಾಹ್ಯ ದೇವರು ಯಾವುದೂ ಇಲ್ಲ, ನಮ್ಮ ಆಲೋಚನೆಯ ಶಕ್ತಿಯ ಸಾಮರ್ಥ್ಯವೇ ಭಗವಂತನ ಶಕ್ತಿ. ನಮಗೆ ನಾವೇ ಆಲೋಚನೆಗಳ ಸೃಷ್ಟಿಕರ್ತರು, ನಮ್ಮ ಆಲೋಚನೆಗಳ ನಿರ್ಮಾಪಕರು ನಾವೇ, ನಿರ್ದೇಶಕರು ನಾವೇ, ಹಾಗೂ ನಾವೇ ನಮ್ಮ ಆಲೋಚನಾ ಶಕ್ತಿ ಇಚ್ಛಾಶಕ್ತಿಯ ಸಾಕ್ಷಿಗಳು ನಾವೇ. ನಮ್ಮ ಇಚ್ಛಾಶಕ್ತಿಯ ಶೈಲಿ ಹೇಗಿರ್ತದೆಯೋ ಅದರಿಂದ ಸೌಲಭ್ಯಗಳನ್ನು ನಾವೇ ಅನುಭವಿಸ್ತೇವೆ. ನಮ್ಮ ಆಲೋಚನೆಗಳನ್ನು ನಿರ್ದೇಶಿಸುವುದಿಲ್ಲ ಯಾರು, ನಮ್ಮ ಆಲೋಚನೆಗಳನ್ನು ನಿರ್ಮಿಸುವುದೂ ಇಲ್ಲ. ಎಲ್ಲದಕ್ಕೂ ನಾವೇ ಜವಾಬ್ದಾರು. ನಾವು ಯಾರು ನಮ್ಮ ಆಲೋಚನೆಗಳನ್ನು ಕೇಳಿಸ್ಕೊಳ್ಳೋದು ಇಲ್ಲ, ನಾವೇ ನಮ್ಮ ಆಲೋಚನೆಗಳನ್ನು ನಿರ್ಮಾಣ ಮಾಡ್ಕೋಬೇಕು, ಹಾಗೂ ನಾವೇ ನಮ್ಮ ಆಲೋಚನೆಗಳನ್ನು ನಿರ್ದೇಶನ ಮಾಡ್ಬೇಕು, ನಾವೇ ನಮ್ಮ ಆಲೋಚನೆಗಳ ಸೌಲಭ್ಯಗಳನ್ನ ಅನುಭವಿಸ್ಬೇಕು. ಯಾರು ನಮಗಾಗಿ ಚಿಂತಿಸುವುದಿಲ್ಲ, ನಮ್ಮನ್ನು ನಾವೇ ನೋಡ್ಕೋಬೇಕು, ನಮಗೆ ನಾವೇ ಜವಾಬ್ದಾರರು. ಈಗ ಬಸ್ನಲ್ಲಿ ಹಾಕಿರ್ತಾರೆ ನೋಡಿ, ನಿಮ್ಮ ಲಗೇಜಿಗೆ ನೀವೇ ಜವಾಬ್ದಾರರು ಅನ್ನೋ ಹಾಗೆ ನಮ್ಮ ಆಲೋಚನೆಗಳಿಗೆ ನಾವೇ ಜವಾಬ್ದಾರರು, ಯಾರು ಅಲ್ಲ. ಯಾವ ಯೇಸು ಕ್ರಿಸ್ತನು, ಯಾವ ಕೃಷ್ಣನು, ಯಾವ ರಾಮನು, ಯಾರು ಎಲ್ಲ ನಮಗಾಗಿ ಯಾರು ಚಿಂತೆ ಮಾಡೋದಿಲ್ಲ, ಯಾರು ಯಾರಿಗಾಗಿ ಚಿಂತಿಸುವುದಿಲ್ಲ. ಪ್ರತಿಯೊಬ್ಬರು ತಮ್ಮ ಅದ್ಭುತವಾದ ಆಲೋಚನೆಯಿಂದ ತಮ್ಮನ್ನು ತಾವು ಅವರೇ ನೋಡ್ಕೋಬೇಕು, ಚಿಂತಿಸ್ಬೇಕು. ಯಾರು ನಮ್ಮನ್ನು ಕಾಪಾಡೋದಿಲ್ಲ, ಯಾರು ನಮ್ಮನ್ನು ಸಂರಕ್ಷಣೆನೂ ಮಾಡೋದಿಲ್ಲ. ನಾವು ಘೋರವಾದ ಆಲೋಚನೆಗಳಿಂದ ನಮ್ಮನ್ನು ನಾವು ಕಾಪಾಡ್ಕೋಬೇಕು, ಹಾಗೂ ನಮ್ಮ ನಕಾರಾತ್ಮಕ ಆಲೋಚನೆಯಿಂದ ಕಾಪಾಡ್ಕೋಬೇಕು. ನಾವು ಮೇಲೆ ಏರ್ಬೇಕು, ನಿಶ್ಚಿತ ಆಲೋಚನೆಗಳಿಂದಲೂ ಮೇಲೆ ಏರ್ಬೇಕು. ನಾವು ಅದ್ಭುತ ಆಲೋಚನೆಯ ಯುದ್ಧರಂಗವನ್ನು ಪ್ರವೇಶ ಮಾಡ್ಬೇಕು. ಹೀಗೆ ನಾವು ಏನು ಸಾಧಿಸಬೇಕು ಅದನ್ನು ಸಾಧಿಸೋದಕ್ಕೆ ಸಾಧ್ಯ. ಆದ್ರಿಂದ ನನ್ನ ಪ್ರೀತಿಯ ಸ್ನೇಹಿತರೇ, ನನ್ನ ಪ್ರೀತಿಯ ಬೋಧಕರೇ, ನನ್ನ ಪ್ರೀತಿಯ ದೇವರುಗಳೇ, ಹಾಗೂ ಇಡೀ ವಿಶ್ವದ ಸೃಷ್ಟಿಕರ್ತರೆ, ನಮ್ಮ ವಿಶ್ವ ನಮ್ಮ ಮನಸ್ಸು, ನಮ್ಮ ಮನಸ್ಸೇ ನಮ್ಮ ವಿಶ್ವ. ನಾವು ನಮ್ಮ ಸ್ವಂತ ಆಲೋಚನೆಗಳಿಂದ ನಮ್ಮ ಸ್ವಂತ ಜೀವನವನ್ನ ಸೃಷ್ಟಿ ಮಾಡ್ಕೋತೀವಿ. ಈ ಕೃಷ್ಣ ನೋಡಿ ಬ್ರಹ್ಮಾಂಡವನ್ನು ಬಾಯಲ್ಲೇ ತೋರಿಸ್ದ, ಅದ್ರ ಮೀನಿಂಗ್ ಏನು? ಆ ಬ್ರಹ್ಮಾಂಡ ನಾವೇ, ನಮ್ಮಲ್ಲೇ ಎಲ್ಲ ಸೃಷ್ಟಿಯ ವಿಶೇಷಗಳು ಎಲ್ಲ ನಮ್ಮಲ್ಲೇ ಇದೆ ಅಂತ ಅನ್ನೋ ಒಂದು ಸೂಚನೆಯನ್ನ ಕೊಟ್ಟ. ನಮಗದು ಅರ್ಥ ಆಗ್ಲಿಲ್ಲ, ಅವ್ನ್ ದೇವ್ರಲ್ವಾ, ದೇವ್ರ ಬಾಯಲ್ಲಿ ಮಾತ್ರ ಬ್ರಹ್ಮಾಂಡ ಕಾಣ್ತಾ ಇದೆ ನಾವ್ ಅನ್ಕೊಂಡ್ವಿ. ಹಾಗೆ ಇವರು ಓಶೋ ಅವರು ಇದ್ರ ಬಗ್ಗೆ ಒಂದು ಹೇಳಿದ್ದಾರೆ, ನಿಮ್ಮ ಶ್ವಾಸವನ್ನು ಬದಲಿಸುವ ಅವಕಾಶವಿಲ್ಲ, ಅದು ನೈಸರ್ಗಿಕವಾಗಿಯೇ ಇರಲಿ, ಅದು ಉಸಿರು ನಾವು ಹೇಗ್ ಬರುತ್ತೋ ಹಾಗೆ ಇರ್ಲಿ. ನೀವು ಶ್ವಾಸವನ್ನು ಒಳ ತೆಗೆದುಕೊಂಡಾಗ ಪ್ರಜ್ಞೆಯಿಂದ ತೆಗೆದುಕೊಳ್ಳಿ, ಪ್ರಜ್ಞೆಯಿಂದ ಅವೇರ್ನೆಸ್ ಇಂದ ಒಳಗಡೆ ತಗೊಂಡ್ರೆ ನಿಮ್ಮ ಪ್ರಜ್ಞೆ ಒಳ ಶ್ವಾಸದ ಜೊತೆ ಇರ್ಬೇಕು, ಹಾಗೂ ನಿಮ್ಮ ಶ್ವಾಸ ಹೊರ ಹೋಗುವಾಗ ನಿಮ್ಮ ಪ್ರಜ್ಞೆಯೂ ಸಹ ಹೊರಗೆ ಹೋಗ್ಬೇಕು. ನಿಮ್ಮ ಶ್ವಾಸದೊಂದಿಗೆ ಪ್ರವಾಸ ಮಾಡಿ, ನಿಮ್ಮ ಗಮನ ನಿಮ್ಮ ಶ್ವಾಸದ ಮೇಲಿರಲಿ, ಅದರೊಂದಿಗೆ ನೀವು ಚಲಿಸಿ ಅಂತ ಓಶೋ ಅವರು ಹೇಳ್ತಾ ಇದ್ದಾರೆ. ನೀವು ಮಲಗಿದಾಗ್ಲೂ ಸಹ ನಿಮ್ಮ ಮನಸ್ಸು ಚಲನೆ ಮಾಡ್ತಾ ಇರುತ್ತೆ, ಅದು ಕನಸು ಕಾಣ್ತಾ ಇರುತ್ತೆ, ಅದು ಇನ್ನೂ ಯೋಚನೆ ಮಾಡ್ತಾ ಇರುತ್ತೆ, ಅದು ಯೋಚನೆಗಳು ಹಾಗೂ ಚಿಂತೆಯಲ್ಲಿಯೇ ಇರುತ್ತೆ, ಅದು ಮುಂದಿನ ದಿನಕ್ಕೆ ಸಿದ್ಧವಾಗ್ತಾ ಇರುತ್ತೆ, ಒಂದು ಒಳ ತಯಾರಿ ನಡೀತಾ ಇರುತ್ತೆ. ಇದು ಧ್ಯಾನ ಮಾಡದ ಸ್ಥಿತಿ.
ಇದರ ವಿರುದ್ಧವೇ ಧ್ಯಾನ. ಯಾವುದೇ ಒಂದು ಅಡಚಣೆ ಇಲ್ಲದೆ ಇದ್ದಾಗ, ಯೋಚನೆಗಳು ಸ್ಥಗಿತಗೊಂಡು ಯೋಚನೆಗಳು ನಿಂತಾಗ, ಆಲೋಚನೆಗಳು ಸಂಚರಿಸಲು ನಿಂತು ಹೋದಾಗ ನೀವು ಆಗ ಸಂಪೂರ್ಣವಾಗಿ ಮೌನರಾಗುತ್ತೀರಾ. ಆ ಮೌನವೇ ಧ್ಯಾನ ಅಂತ ಹೇಳಿ ಓಶೋ ಅವ್ರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಟೈಮ್ ಆಯ್ತಾ ಮೇಡಮ್? 50. ಮಾತಾಡಿ ಮೇಡಮ್, ಇನ್ನು ಟೈಮ್ ಇದೆ. ಲೋಕ್ಸಾಂಗ್ ರಾಂಪಾ ಅವರು ಹೇಳ್ತಾ ಇದ್ದಾರೆ, ಯಾರ್ ಬೇಕಾದ್ರೂ ತಮ್ಮ ದೇಹವನ್ನು ತ್ಯಾಗ ಮಾಡಿ ಆಧ್ಯಾತ್ಮಿಕ ಸಂಚಾರ ಮಾಡಬಹುದು, ಆದ್ರೆ ಅವರಿಗೆ ಅದನ್ನು ಸಾಧಿಸಬಲ್ಲರು ಎಂಬ ನಂಬಿಕೆ ಮತ್ತು ಆತ್ಮವಿಶ್ವಾಸ ಇರಬೇಕು. ಹಿಮ್ಮೆಟ್ಟುವ ಆಲೋಚನೆಗಳು ಹಾಗೂ ಅಪನಂಬಿಕೆಗಳು ಇಟ್ಟುಕೊಂಡಿದ್ರೆ ಅದು ಉಪಯೋಗವಾಗೋದಿಲ್ಲ. ಉದಾಹರಣೆಗೆ, ನನಗೆ ಇದನ್ನು ಮಾಡಲು ಆಗೋದಿಲ್ಲ ಎಂದು ನಿಜವಾಗಿ ಹೇಳಬೇಕಾದ್ರೆ ಯಾರು ಭಯವೆಂಬ ಮೊದಲನೇ ಅಡೆತಡೆಯಿಂದ ಪಾರಾಗ್ತಾರೋ ಅವರಿಗೆ ಆಧ್ಯಾತ್ಮಿಕ ಸಂಚಾರವನ್ನು ನಡೆಸಲು ತುಂಬಾ ಸುಲಭವಾಗುತ್ತದೆ. ಭಯ ಅನ್ನೋದು ಒಂದು ಮಹತ್ವವಾದ ತಿರುವು. ನಿಮ್ಮ ಭೌತಿಕ ದೇಹ ಈ ಭೂಮಿಯನ್ನು ಬಿಟ್ಟು ಹೋಗುವಾಗ, ನೀವು ಮರಣ ಹೊಂದಿದಾಗ ಹಾಗೂ ನಿಮ್ಮ ಆಧ್ಯಾತ್ಮಿಕ ಅಸ್ತಿತ್ವ ಆಧ್ಯಾತ್ಮಿಕ ಜಗತ್ತಿನ ಕಡೆಗೆ ಹೋದಾಗ, ಆಗ ನಿಮ್ಮ ಆಧ್ಯಾತ್ಮಿಕ ಅಸ್ತಿತ್ವ, ನಿಮ್ಮ ಗೆಲುವು ಹಾಗೂ ಸೋಲುಗಳಿಗೆ ನೀವೇ ಜವಾಬ್ದಾರರಾಗ್ತೀರಾ. ಹಾಗೂ ನೀವು ಒಬ್ಬಂಟಿಗರಾಗಿ ಅದನ್ನು ಎದುರಿಸಬೇಕಾಗತ್ತೆ. ಈ ದೇಹ ಬಿಟ್ಟ ಮೇಲೆ ನಾವು ಮೇಲೆ ಹೋಗುವಾಗ ಸೂಕ್ಷ್ಮ ಶರೀರ, ಅವಾಗ ನಾವು ಒಬ್ಬರೇ ಎಲ್ಲವನ್ನು ಫೇಸ್ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬುದ್ಧ ಹೇಳ್ತಾ ಇದ್ದಾರೆ, ಮನುಷ್ಯ ಮರಣ ಹೊಂದಿದಾಗ ಅವನ ದೇಹ ತನ್ನ ಮೂಲ ರೂಪ ಕರಗುತ್ತೆ. ನಮ್ ದೇಹ ಅದು ಕರಗೋಗುತ್ತೆ, ಮಣ್ಣಾಗೋಗುತ್ತೆ. ಆದ್ರೆ ಅವನ ಉಸಿರು ಗೋರಿ ಕಟ್ಟುತ್ತದೆ. ಇದು ಒಂದು ಎತ್ತರವಾದ ಜೀವನವನ್ನು ತೋರಿಸುತ್ತದೆ. ಅಲ್ಲಿ ಯಾವುದೇ ರೀತಿಯ ಸಂಬಂಧಗಳು, ಅಂದರೆ ತಂದೆ, ಮಗ, ಹೆಂಡತಿ, ತಾಯಿ, ಎಲ್ಲದಕ್ಕೂ ಒಂದು ಕೊನೆ ಆಗುತ್ತೆ. ಒಬ್ಬ ಮನುಷ್ಯ ವಸತಿ ಗೃಹದಲ್ಲಿ ಇದ್ದು ತನ್ನ ಕೆಲಸ ಮುಗಿದ ಮೇಲೆ ಅಲ್ಲಿಂದ ಹೋಗುವ ಹಾಗೆ ನಮ್ ಜೀವನ ಎಲ್ಲವೂ ಕಳೆದು ಹೋಗುತ್ತೆ. ಇಡೀ ಪ್ರಪಂಚ ಸಾವು ಹಾಗೂ ಕೊಳಕಿನಿಂದ ತುಂಬಿದೆ. ಅದನ್ನು ಅರಿತ ಬುದ್ಧಿವಂತ ಮನುಷ್ಯ ಯಾವತ್ತೂ ಮರುಗೋದಿಲ್ಲ ಅಥವಾ ಚಿಂತಿಸೋದಿಲ್ಲ ಅಂತ ಹೇಳಿ ಬುದ್ಧ ಹೇಳ್ತಾ ಇದ್ದಾರೆ. ಈಗ ಸ್ವಾಮಿ ರಾಮ ಅವರು ಹೇಳ್ತಾ ಇದ್ದಾರೆ, ಯೋಗ ಜ್ಞಾನ ಆಯಾಸದಿಂದ ಬರುವುದಿಲ್ಲ, ಅದು ಸತತವಾದ ಅಭ್ಯಾಸದಿಂದ ಗೋಚರವಾಗುತ್ತದೆ. ಅಭ್ಯಾಸ ಸತತವಾದ ಅರಿವನ್ನು ಉತ್ತೇಜಿಸುತ್ತದೆ. ತೀವ್ರವಾದ ಗಮನದಿಂದ ನೀವು ವಿಶ್ವವನ್ನು ಅನುಭವಿಸಬಹುದು. ಯಾವುದು ಸಹ ಯೋಗ ಜ್ಞಾನ ಅನ್ನೋದು ಸತತವಾದ ಅಭ್ಯಾಸ ಮಾಡಿದ್ರೆ ಮಾತ್ರ ಬರೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾ ಇದ್ದಾರೆ, ನಮ್ಮ ಪ್ರತಿಯೊಂದು ಕೃತ್ಯ ಒಂದೊಂದು ಶಕ್ತಿಯನ್ನು ಕೊಡುತ್ತದೆ. ನಾವು ಏನನ್ನು ಬಿತ್ತುತ್ತೇವೆಯೋ ಅದೇ ಫಲವನ್ನು ಪಡಿತೇವೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಲಾವೋಟ್ಸು ಅನ್ನೋರು, ಇತರರನ್ನು ಅರಿತವ ಬುದ್ಧಿವಂತ, ತನ್ನನ್ನು ತಾನು ಯಾರು ಅರಿತಾರೋ ಅದೇ ಜ್ಞಾನೋದಯವನ್ನು ಅವನೇ ಪಡೆಯಕ್ ಸಾಧ್ಯ. ಬೇರೆಯವ್ರನ್ನ ಹುಡುಕ್ತಾ ಅವ್ರಿಗೆ ಹಂಗಾಯ್ತು ಹಿಂಗಾಯ್ತು ಬರೀ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ನಮ್ ಬಗ್ಗೆ ನಾವು ಯೋಚನೆ ಮಾಡಿ ನಮ್ಮ ಜ್ಞಾನೋದಯವನ್ನು ನಾವು ಯಾವಾಗ ಪಡಿಬೇಕು? ಇದನ್ನ ಲಾವೋಸೆಯವರು, ನೀವು ಈ ಜ್ಞಾನವನ್ನು ಅರಿತರೆ ಮಾತ್ರ ನೀವು ಜ್ಞಾನೋದಯವನ್ನು ಪಡಿತೀರಾ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಖಲೀಲ್ ಗಿಬ್ರಾನ್ ಅನ್ನೋರು ಹೇಳ್ತಿದ್ದಾರೆ, ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ, ಅವರು ನಿಮ್ಮ ಮೂಲಕ ಬರ್ತಾರೆ ಅಷ್ಟೇ, ಆದ್ರೆ ನಿಮ್ಮಿಂದ ಅಲ್ಲ. ನೀವು ನಿಮ್ಮ ಪ್ರೀತಿಯನ್ನು ಅವರಿಗೆ ಕೊಡಬಹುದು, ಆದ್ರೆ ನಿಮ್ಮ ಆಲೋಚನೆಯನ್ನು ಅವರಿಗೆ ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ರಮಣ ಮಹರ್ಷಿ ಅವರು ಹೇಳ್ತಾ ಇದ್ದಾರೆ, ನಿಮ್ಮ ಆಲೋಚನೆಗಳು ಎಲ್ಲಿಂದ ಉದ್ಭವವಾಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳಿ ಮೊದ್ಲು. ಆಗ ನೀವು ನಿಮ್ಮ ಒಳಗಿನ ನಿಮ್ಮ ತನಕ್ಕೆ ನೀವು ಬದ್ಧರಾಗುತ್ತೀರಿ. ಹಾಗೂ ಜನನದ ಬಗ್ಗೆ ಕಲ್ಪನೆ ಹಾಗೂ ಮರಣದ ಮೇಲಿನ ಭಯ ಅವಾಗ ಹೋಗುತ್ತೆ ಅಂತ ರಮಣ ಮಹರ್ಷಿ ಅವರು ಹೇಳ್ತಾ ಇದ್ದಾರೆ. ಹೀಗೆ ಕೊನೆಯದಾಗಿ ಶ್ರೀಕೃಷ್ಣ ಅವರು ಒಂದು ಹೇಳಿದ್ದಾರೆ, ಪ್ರಾಣಿಗಳನ್ನು ಕೊಲ್ಲುವ ಕೆಲಸದಲ್ಲಿ ಯಾರು ಭಾಗಿಯಾಗುತ್ತಾರೋ, ಯಾರು ಪ್ರಚೋದನೆ ಮಾಡುತ್ತಾರೋ, ಯಾರು ಅದನ್ನು ಕತ್ತರಿಸುತ್ತಾರೋ, ಯಾರು ಅದನ್ನು ಸಾಯಿಸುತ್ತಾರೋ, ಯಾರು ಅದನ್ನು ಮಾರುತ್ತಾರೋ, ಯಾರು ಅದನ್ನು ತಯಾರಿಸುತ್ತಾರೋ, ಯಾರು ಅದನ್ನು ಅರ್ಪಿಸುತ್ತಾರೋ, ಹಾಗೂ ಯಾರು ಅದನ್ನು ತಿನ್ನುತ್ತಾರೋ ಎಲ್ಲರೂ ಕೊಲೆಗಾರರೇ ಅಂತ ಹೇಳಿ ಶ್ರೀಕೃಷ್ಣ ಅವ್ರು ಹೇಳಿದ್ದಾರೆ. ಈಗ ಇದು ಆಲೋಚನಾ ಶಕ್ತಿಯಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಇದಕ್ಕೆ ಅವಕಾಶ ಕೊಟ್ಟಂತಹ ಈ ವೇದಿಕೆಗೆ ಧನ್ಯವಾದಗಳು. ಥ್ಯಾಂಕ್ ಯು. ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಥ್ಯಾಂಕ್ ಯು.